ನೋಡ್ರಿ, ಅಂತೂ ಇಂತೂ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಗ್ಯಾಂಡಿ ಕುಟುಂಬದಿಂದ ಭರ್ಜರಿಯಾದ ಬಂಪರ್ ಒಂದು ಗಿಫ್ಟ್ ಬಂತು. ಹೌದು ಕಣ್ರಿ, ನಾನು ಸತ್ಯವಾದ ಮಾತನ್ನ ಹೇಳ್ತಾ ಇದ್ದೀನಿ. ನಾನ್ಯಾಕೆ ಸುಳ್ಳನ್ನ ಹೇಳಲಿ? ವಿದೇಶಿಗರ ಹೊಸ ವರ್ಷದ ಖುಷಿಗೆಂದು ವಿದೇಶದಿಂದಲೇ ಒಂದು ಭರ್ಜರಿಯಾದ ಮಾಹಿತಿ ಹೊರಗಡೆ ಬರ್ತಾ ಇದೆ. ಇಂಡಿ ಒಕ್ಕೂಟ ಅಥವಾ ಕಾಂಗ್ರೆಸ್ ಪಕ್ಷದ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ವಾದ್ರಾರವರನ್ನ ಆಯ್ಕೆ ಮಾಡಲಿದ್ದಾರೆ ಎಂಬುವಂತಹ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಹೇಗೋ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಉಚಿತವಾಗಿ, ಏನೇಳಿ ಉಚಿತವಾಗಿ ಗಿಫ್ಟ್ ಆಗಿ ಎರಡೆರಡು ಗಾಂಧಿಗಳು ಉಚಿತವಾಗಿ ದೊರೀತಾ ಇದ್ದಾವೆ. ಪ್ರಿಯಾಂಕಾ ವಾದ್ರಾರವರ ಇಬ್ರು ಮಕ್ಕಳ ಹೆಸರು, ಒಬ್ಬರ ಹೆಸರು ರೈಹಾನ್ ವಾದ್ರಾ, ಇನ್ನೊಬ್ಬರ ಹೆಸರು ಮಿರಾಯಾ ವಾದ್ರಾ. ಇನ್ ಮುಂದೆ ರೈಹಾನ್ ವಾದ್ರಾ ಅಲ್ಲ, ರೈಹಾನ್ ವಾದ್ರಾ ಹೋಗಿ ರೈಹಾನ್ ಗಾಂಧಿ ಆಗಿ ಬದಲಾಗುತ್ತೆ. ಮಿರಾಯಾ ವಾದ್ರಾ ಹೋಗಿ ಮಿರಾಯ ಗಾಂಧಿಯಾಗಿ ಬದಲಾಗುತ್ತೆ. ಗಿಫ್ಟ್ ಆಗಿ ಉಚಿತವಾಗಿ ನಿಮ್ಗೆಲ್ಲ ಎರಡೆರಡು ಗಾಂಧಿಗಳು ದೊರೀತಾ ಇದ್ದಾವೆ. ಖುಷಿನ ಪಡಿ, ಎಂಜಾಯ್ ಮಾಡಿ, ಪಾರ್ಟಿಗಳನ್ನ ಮಾಡಿ. ಪಾಪ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತ ತುಂಬಾ ಆಸೆಯನ್ನ ಇಟ್ಕೊಂಡಿದ್ರು. ತುಂಬಾ ಕನಸೆಲ್ಲ ಇಟ್ಕೊಂಡಿದ್ರು. ನಿಮ್ ಕನಸೆಲ್ಲ ಭಗ್ನ ಆಗೋಯ್ತಾ? ಹೇಗೋ ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಸಾರಿ, ಮದುವೆನೇ ಆಗಿಲ್ಲ ಅಂದ್ಮೇಲೆ ಮಕ್ಕಳೆಲ್ಲಿಂದ ಆಗ್ಬೇಕಲ್ವಾ? ಏನ್ ಮಾಡ್ತಾರೆ ಮುಂದೆ ನಿಮ್ಮ ರಾಹುಲ್ ಗಾಂಧಿ ಅವರು? ಏನಾದ್ರೂ ಯೋಚನೆಯನ್ನ ಮಾಡಿದ್ದೀರಾ? ನೀವು ನಿಮ್ಮ ಛಲವನ್ನ ಬಿಡಬೇಡಿ. ನೀವು ಛಲವಾದಿಗಳು, ನೀವು ಕಾಂಗ್ರೆಸ್ ಕಾರ್ಯಕರ್ತರುಗಳು. ಒಂದು ಯುದ್ಧ ಘೋಷಣೆಯನ್ನ ಮಾಡಿ, ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು ಎಲ್ಲ ನಿಮ್ಮ ಕುಟುಂಬಕ್ಕಾಗಿ, ಅಂದ್ರೆ ಗಾಂಧಿ ಕುಟುಂಬಕ್ಕಾಗಿ ಸದಾ ಸೇವೆಯನ್ನ ಮಾಡಲು ಸಿದ್ಧ. ನಾವು ಸದಾ ಸೇವೆಗೆ ಸಿದ್ಧ ಎಂಬ ಯುದ್ಧ ಘೋಷಣೆಯೊಂದಿಗೆ ಮುಂದೆ ಪ್ರಿಯಾಂಕಾ ವಾದ್ರಾರವರನ್ನ ಪ್ರಧಾನಮಂತ್ರಿಯಾಗಿ ಮಾಡಿ. ಹೇಗೋ ನಿಮ್ಮ ನೆಹರೂರವರು ಒಂದು ಬಿಲ್ಲನ್ನ ಬರೆದಿಟ್ಬಿಟ್ಟೋಗಿದ್ದಾರೆ. ಏನಂತ ಬಿಲ್ಲನ್ನ ಬರೆದಿಟ್ಬಿಟ್ಟೋಗಿದ್ದಾರೆ? ನಮ್ಮ ಕುಟುಂಬ ಮಾತ್ರ ಕಾಂಗ್ರೆಸ್ ಪಕ್ಷವನ್ನ ಆಡಳಿತವನ್ನ ನಡೆಸಬೇಕು, ನಮ್ಮ ಕುಟುಂಬದವರ ಬಿಟ್ಟು ಬೇರೆ ಯಾರನ್ನು ರಾಜ್ಯಭಾರವನ್ನ ಮಾಡುವಾಗಿಲ್ಲ, ಪ್ರಧಾನಮಂತ್ರಿ ಆಗೋಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಬಿಲ್ ಬರೆದಿಟ್ಬಿಟ್ಟೋಗಿದ್ದಾರೆ. ನೀವು ಅವರ ಪ್ರಕಾರವಾಗಿ ನಡ್ಕೊಳ್ಳಿ, ಅವರ ಸೇವೆಗೆ ಸದಾ ಸಿದ್ಧರಾಗಿರಿ. ಆ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಮನೆಯೊಂದು 3 ಬಾಗಿಲಾಗಿ ಕೂತಿದೆ. ಪ್ರಿಯಾಂಕಾ ವಾದ್ರಾ ಅವರಾಗಿರ್ಬೋದು, ಅವರ ತಾಯಿ ಸೋನಿಯಾ ಅವರಾಗಿರ್ಬೋದು, ಅವ್ರದೇ ಒಂದ್ ಕಡೆ ಪಕ್ಷ ಅನ್ನಂಗ್ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಅವರೇ ಒಂದ್ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನ ಆ ಇಂಡಿ ಒಕ್ಕೂಟದಲ್ಲಿರುವಂತಹ ಪಕ್ಷಗಳು ನಿಮ್ ಸವಾಸನೆ ಬೇಡ ಅಂತ ಒಂದೊಂದೇ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಇಲ್ಲಿ ನೋಡಿದ್ರೆ ಪ್ರಿಯಾಂಕಾ ವಾದ್ರಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಾರೆ, ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಇಂಡಿ ಒಕ್ಕೂಟದವ್ರು ನೋಡಿದ್ರೆ ಇಲ್ಲ ನಮ್ಮ ಪಕ್ಷದೊಳಗಡೆ ಯಾರಾದ್ರೂ ಒಬ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನಾವುಗಳು ಆಯ್ಕೆನ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಏನೋಪ್ಪ ವಿಚಿತ್ರವಾಗೆಲ್ಲ ಕಾಣಿಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ನೋಡ್ರೆ ಆ ರೀತಿಯಾಗಿ, ರಾಜ್ಯ ಮಟ್ಟದಲ್ಲಿ ನೋಡ್ರೆ ಇನ್ನೊಂದು ರೀತಿಯಾಗಿ. ಇನ್ನ ರಾಜ್ಯದ ಸಮಸ್ಯೆನ ಇವ್ರು ಬಗೆಹರಿಸ್ತಾರ? ಖಂಡಿತವಾಗಿಯೂ ಬಗೆಹರಿಸೋದಿಲ್ಲ. ಈ ಕುರ್ಚಿ ಸಮಸ್ಯೆ ಅನ್ನುವಂತಹದ್ದು ಬಗೆಹರಿಯೋದಿಲ್ಲ ಅಂತ ಹೇಳ್ತಾ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.